ಸಂಘ ಸಂಸ್ಥೆಗಳು, ಟ್ರಸ್ಟ್ಗಳು, ಸರ್ಕಾರ ಮತ್ತು ಸಾರ್ವಜನಿಕರ ನಡುವೆ ಕೊಂಡಿಯಂತೆ ಕೆಲಸ ಮಾಡಿ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ಕೂಡ ಸೌಲಭ್ಯವನ್ನು ತಲುಪಿಸುವಂತಾಗಲಿ. ಜಾಂಬ ಯುವ ಸೇನೆಯ ಕೇಂದ್ರ ಕಚೇರಿಯ ಲೋಕಾರ್ಪಣೆಯ ಸಂದರ್ಭದಲ್ಲಿ ಡಾಕ್ಟರ್ ಮಹಾದೇವ ಸ್ವಾಮಿಗಳು ಅಭಿಮತ. ಡಾಕ್ಟರ್ ರಮೇಶ್ ಚಕ್ರವರ್ತಿಯವರು ಜಾಂಬ ಯುವ ಸೇನೆಯ ಸಂಘವನ್ನು ಸ್ಥಾಪಿಸಿ ರಾಜ್ಯಾದ್ಯಂತ ಹಲವಾರು ಜಿಲ್ಲೆ, ತಾಲೂಕು ಮತ್ತು ಹೋಬಳಿ ಶಾಖೆಗಳ ಮುಖಾಂತರವಾಗಿ ಸಾವಿರಾರು ಜಾಂಬವ ಸೈನ್ಯವನ್ನು ಕಟ್ಟಿಕೊಂಡು ಹೋರಾಟಗಳನ್ನು ಮಾಡುತ್ತಾ ನ್ಯಾಯವನ್ನು ಕೊಡಿಸುವಲ್ಲಿ ಯಶಸ್ವಿಯಾಗಿದ್ದು, ಭಾರತೀಯರ ಜನಾಭಿವೃದ್ಧಿ ಟ್ರಸ್ಟ್ ಮುಖಾಂತರವಾಗಿ ಸಾಮಾಜಿಕವಾಗಿ, ಆರ್ಥಿಕವಾಗಿ, ಶೈಕ್ಷಣಿಕವಾಗಿ ಸೇವೆಗಳನ್ನು ಮಾಡುತ್ತಾ ಬಂದಿದ್ದು, ಇಂದು ಅದರ ಕೇಂದ್ರ ಕಚೇರಿಯನ್ನು ಹೊಸಕೋಟೆಯಲ್ಲಿ ಉದ್ಘಾಟನೆಗೊಳಿಸುವ ಅಂಗವಾಗಿ ಬಾಬಾ ಸಾಹೇಬ್ರವರ ಭಾವಚಿತ್ರವನ್ನು ಬೆಳ್ಳಿ ಪಲ್ಲಕ್ಕಿ ಇಟ್ಟು ನಗರದ ಕೆಬಿ ವೃತ್ತದಿಂದ ಸಂತೆ ಸರ್ಕಲ್ವರೆಗೂ ಮೆರವಣಿಗೆಯನ್ನು ಮಾಡಿ 500 ವಿದ್ಯಾರ್ಥಿಗಳಿಗೆ ಪುಸ್ತಕ ವಿತರಣೆ, ಪೌರ ಕಾರ್ಮಿಕರಿಗೆ ಸೀರೆಯನ್ನು ವಿತರಿಸುವ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಕಾರ್ಯಕ್ರಮದಲ್ಲಿ ಮಹಾದೇವ ಸ್ವಾಮಿಗಳವರು ಮತ್ತು ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದ ಉಡಿ ಚಿನ್ನಿರವರು, ರಾಜ್ಯಾಧ್ಯಕ್ಷರಾದ ಅಮರ್ರವರು ಸೇರಿದಂತೆ ಹಲವಾರು ಹೋರಾಟಗಾರರು, ಸಮಾಜ ಸೇವಕರು, ಕನ್ನಡಪರ ಹೋರಾಟಗಾರರು ರಮೇಶ್ ಚಕ್ರವರ್ತಿಯವರ ಕೇಂದ್ರ ಕಚೇರಿ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಶುಭ ಕೋರಿದ್ದಾರೆ. ವಿವಿಧ ದಾಸೋಹ ಮೂರ್ತಿಗಳು ಶತಾಯುಷಿಗಳಾಗಿರ್ತಕ್ಕಂಥ ಸಿದ್ಧಗಂಗಾಪುರದಿಂದ ಸ್ಮರಣೆ ಮಾಡಿ ಬಸವ, ಬುದ್ಧ, ಅಂಬೇಡ್ಕರ್ ಪ್ರಾತಸ್ಮರಣೀಯರಾಗಿರ್ತಕ್ಕಂಥ ಈ ಬಸವ, ಬುದ್ಧ, ಅಂಬೇಡ್ಕರ್ ಅವರನ್ನು ಅವರ ಸನ್ನಿಧಿಯಲ್ಲಿ, ಅವರ ಸನ್ಮಾರ್ಗದಲ್ಲಿ ಸನ್ನಡತೆ ನಡವಳಿಸಿಕೊಂಡು ನಮ್ಮ ರಮೇಶ್ ಚಕ್ರವರ್ತಿಯವರು, ಹೆಸರೇ ರಮೇಶ್ ಚಕ್ರವರ್ತಿ ಅಂತೇಳಿ, ಶಿವಾಜಿ ಚಕ್ರವರ್ತಿ ಇದ್ದರು, ದೇಶವನ್ನು ಆಳ್ವಿಕೆ ಮಾಡುವರು, ಅಶೋಕ ಚಕ್ರವರ್ತಿ. ಆದರೆ ನಮಗೆ ರಮೇಶ್ ಚಕ್ರವರ್ತಿ ಇದ್ದರೆ ಸಜ್ಜನರು, ಸತ್ಪ್ರಿಯರು, ಎಲ್ಲರನ್ನು ಆಲಂಗಿಸುವಂಥ ಇವ ನಮ್ಮವ ಎಂದೆನಿಸುವಂಥ ಭಾವನೆಯುಳ್ಳವರಾಗಿ ಸಂಸ್ಕಾರವಂತರಾಗಿರ್ತಕ್ಕಂಥ ಚಕ್ರವರ್ತಿಯವರು ಜನಸೇವಾ ಸಂಘವನ್ನು, ಸಮಿತಿಯನ್ನು ಉದ್ಘಾಟನೆ ಮಾಡಿದ್ದಾರೆ. ಜನಗಳಿಗೋಸ್ಕರವಾಗಿ ಈ ಸಮಿತಿಯನ್ನು ಉದ್ಘಾಟನೆ ಮಾಡಿ ದೀನ ದಲಿತರ, ಬಡವ ಬಗ್ಗರಿಗೆ ಮಾರ್ಗಸೂಚಿಯಾಗಿರ್ತಕ್ಕಂಥ ಸಂಸ್ಕಾರವನ್ನು ಕೊಡಬೇಕು ಅಂತೇಳಿ ಜನಸೇವಾ ಸಂಘವನ್ನು, ಸಮಿತಿಯನ್ನು ಪ್ರಾರಂಭ ಮಾಡಿದರೆ ಈ ಜಾಂಬ ಯುವ ಸೇನೆ ಅದನ್ನು ವಿಶೇಷವಾಗಿರ್ತಕ್ಕಂಥದ್ದಿದೆ. ಅದರಿಂದಾಗಿ ಆ ಜಾಂಬ ಯುವ ಸೇನೆ ನಿರಂತರವಾಗಿ ವಿಧಾತ್ಮಕವಾಗಿ ಮುಂದುವರಿಯುವಂಥ ಕೆಲಸಗಳಾಗಲಿ, ಬಸವ ಬುದ್ಧ ಅಂಬೇಡ್ಕರ್ ಅವರ ಆಶೀರ್ವಾದ, ಅವರ ಬಸವ ಬುದ್ಧ ಅಂಬೇಡ್ಕರ್ ಅವರ ಧರ್ಮದ ಅಡಿಯಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ನಡೆಯುವಂಥ ಕೆಲಸಗಳಾದರೆ ಎಲ್ಲವೂ ಕೂಡ ಸಾಧ್ಯ ಆಗ್ತದೆ ಅಂತೇಳಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಉದ್ಘಾಟನೆ ಮಾಡಿದರೆ ಅದರ ಪ್ರೊಸೆಷನ್ ಕಾರ್ಯಕ್ರಮ ಚೆನ್ನಾಗಿ ನಡೆದಿದೆ. ಅದರಿಂದಾಗಿ ಹೇಗೆ ನಡೀತಾ ಇದೆ ಹಾಗೆ ಮುಂದುವರಿಯುವಂಥ ಕೆಲಸಗಳಾಗಲಿ, ನೇರ ಪರ್ವತ ಮುಟ್ಟುವಂಥ ಕೆಲಸಗಳಾಗಲಿ ಹಾರೈಸಿ ಎರಡು ಮಾತು ಮುಕ್ತಾಯ ಕೊಡ್ತಾರೆ. ನಾನು ನಿಮ್ಮ ಪ್ರೀತಿಯ ಮನೆ ಮಗ ಡಾಕ್ಟರ್ ರಮೇಶ್ ಚಕ್ರವರ್ತಿ ಮಾಡುವ ಅಭಿಮಾನ. ಇವತ್ತು ದಿನದಲ್ಲಿ ಜಾಂಬವ ಯುವ ಸೇನೆ ಸಂಘಟನೆಯ ಪ್ರಧಾನ ಕಚೇರಿ ಉದ್ಘಾಟನೆ ಹಾಗೂ ಭಾರತೀಯರ ಜನಾಭಿವೃದ್ಧಿ ಟ್ರಸ್ಟ್ ಕೂಡ ಉದ್ಘಾಟನೆ ಮಾಡ್ಕೊಂಡಿದ್ವಿ. ಅದರಲ್ಲಿ ರಿಯಲ್ ಎಸ್ಟೇಟ್ ಕೂಡ ನಾವು ಅದೇ ಒಂದೇ ಆಫೀಸ್ನಲ್ಲಿ ಎಲ್ಲ ಉದ್ಘಾಟನೆ ಮಾಡ್ಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನನ್ನ ಇಡೀ ಕರ್ನಾಟಕ ರಾಜ್ಯ ಉದ್ದಕ್ಕೂ ಇರುವಂತಹ ಸಂಘಟನೆಯ ಪದಾಧಿಕಾರಿಗಳು ಹಾಗೂ ಭಾರತೀಯ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಮಾನ್ಯ ಉಡಿ ಚಿನ್ನೆ ಅವರು, ಹಾಗೆ ಭಾರತೀಯ ಸೇವಾ ಸಮಿತಿಯ ರಾಜ್ಯ ಅಧ್ಯಕ್ಷರಾದಂತಹ ಅಮರ್ ಅವರು, ಮತ್ತು ಪರಮ ಪೂಜ್ಯ ಶ್ರೀ ಸ್ವಾಮೀಜಿಗಳಿಯವರು, ಹಾಗೆ ನನ್ನ ಗುರು ಸ್ಥಾನದಲ್ಲಿ ನಿಂತು ಹಿರಿಯ ಬುದ್ಧ ವಚನಗಳನ್ನು ಹೇಳಿಕೊಡುವಂತಹ ನಮ್ಮ ನಾರಾಯಣ ಸ್ವಾಮಣ್ಣವರು, ಮೂಲ ನಿವಾಸಿ ಸಂಘಟನೆಯ ಅಂಬೇಡ್ಕರ್ ಸಂಘಟನೆಯ ಮುನ್ರಾಜ್ ಅವರು, ಮುನ್ಮಾರಪ್ಪ ಸಾಹೇಬರು, ಮತ್ತು ಕನ್ನಡ ಪರ ಮತ್ತು ದಲಿತರ ಪರ ಮತ್ತು ಹಿಂದುಳಿದ ಪರ ಸಂಘಟನೆ ಹೋರಾಟಗಾರರು ಎಲ್ಲರೂ ಬಂದು ಇವತ್ತು ದಿನದಲ್ಲಿ ಈ ಒಂದು ಕಚೇರಿ ಉದ್ಘಾಟನೆಗೆ ಸಾಥ್ ಕೊಟ್ಟು ಆಶೀರ್ವಾದ ಮಾಡಿ ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಭಾಗವಹಿಸಿದ್ದಕ್ಕೆ ನಾನು ಹೃತ್ಪೂರ್ವಕವಾದ ಎಲ್ಲರಿಗೂ ನಮನಗಳನ್ನು ಹೇಳ್ತಾ ಒಂದೆರಡು ಮಾತು. ಜೈ ಭೀಮ್, ಜೈ ಭುವನೇಶ್ವರ್. ನಮಸ್ಕಾರ. ನಾವು ಭಾರತೀಯರ ಸೇವಾ ಸಮಿತಿ ರಾಷ್ಟ್ರೀಯ ಅಧ್ಯಕ್ಷರು ರಾಮಚಂದ್ರ ಉಡಿಚಿನಿ. ಏನು ಇವತ್ತು ವಿಶೇಷವಾದ ದಿನ ಅಂತಾನೆ ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಹೊಸಕೋಟೆ ಭಾಗದ ಜಾಂಬ ಯುವ ಸೇನೆ ರಾಜ್ಯಾಧ್ಯಕ್ಷರಾದ ಸಹೋದರ ರಮೇಶ್ ಚಕ್ರವರ್ತಿಯವರು ರಾಜ್ಯ ಮಟ್ಟದ ಒಂದು ಕಚೇರಿಯನ್ನು ಬಹಳ ಅದ್ಭುತವಾಗಿ, ವಿಶೇಷವಾಗಿ ಮೆರವಣಿಗೆಗಳೊಂದಿಗೆ ಸ್ವಾಮೀಜಿಗಳನ್ನು ಗೌರವ ಕೊಡೋದ್ರ ಮೂಲಕ
ಒಂದು ವಿಶೇಷವಾದ ಮೆರವಣಿಗೆಯನ್ನ ಮಾಡಿ ಇಡೀ ತಾಲೂಕು ಮಟ್ಟದಲ್ಲಿ ಪ್ರಚಾರ ಒಂದು ನೀಡುವಂತೆ ಕಚೇರಿ ನಿಮ್ಮ ಕಷ್ಟ ಏನು ಕಾರ್ಪಣ್ಯಗಳು ಏನೇ ಇದ್ರೂ ಬರಬಹುದು, ಇಲ್ಲಿ ಸಮಸ್ಯೆ ಬಗೆಹರಿಯುತ್ತೆ. ಎಲ್ಲಿ ಇಡೀ ತಾಲೂಕಲ್ಲಿ ಏನೇ ಸಮಸ್ಯೆಗಳಿದ್ರು ತಾಲೂಕೆ ಅಲ್ಲದೆ ಇಡೀ ರಾಜ್ಯದಲ್ಲೇ ಮಾಡ್ತಾ ಇದ್ದಾರೆ. ತಾಲೂಕು ಅತ್ಯಂತ ಏನೇ ಒಂದು ಸಮಸ್ಯೆ ಇದ್ರು ಬಗೆಹರಿಸುವಂತ ಸಮಸ್ಯೆಗಳನ್ನ ಬಗೆಹರಿಸುವಂತ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಇವತ್ತು ರಾಜ್ಯ ಸಮಿತಿ ಕಚೇರಿ ಜೊತೆಗೆ ಒಂದು ಭಾರತೀಯ ಜನಾಭಿವೃದ್ಧಿ ಸಂಘ, ಅಂದ್ರೆ ಭಾರತೀಯರಲ್ಲಿ ಎಲ್ಲಾ ಧರ್ಮದ ಬಡವರು ಕಡುಬಡವರು ಇರೋದ್ರಿಂದ ಎಲ್ಲಾ ಜನರಿಗೂ ಅಭಿವೃದ್ಧಿ ಪಡಿಸುವಂತ ಕೆಲಸವನ್ನ ಮಾಡಬೇಕು ಅನ್ನೋ ಒಂದು ಟ್ರಸ್ಟ್ ಅನ್ನ ಇವತ್ತು ಉದ್ಘಾಟನೆ ಮಾಡಿದ್ದಾರೆ. ಅವರು ಈಗಾಗಲೇ ಇಡೀ ರಾಜ್ಯದಲ್ಲಿ ಎಲ್ಲೇ ಕಡುಬಡವರು ಇದ್ರು ಅವರ ಕೈಯಲ್ಲಾದಂತ ಒಂದು ಸಹಾಯಹಸ್ತವನ್ನ ನೀಡಿ ಬಡವರಿಗೆ ನ್ಯಾಯ ಕೊಡಿಸುವಂತ ಕೆಲಸ, ಅವ್ರ ಪರವಾಗಿ ನಿಂತ್ಕೊಳ್ಳುವಂತ ಕೆಲಸ, ಒಂದು ಹೋರಾಟದ ಮುಖಾಂತರ ಅವ್ರು ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಾ ಇದ್ದಾರೆ. ಜೊತೆಗೆ ಅವರಿಗೆ ಸೇವೆ ಮಾಡುವಂತ ಕೆಲಸನೂ ಇವತ್ತು ಟ್ರಸ್ಟ್ ಮೂಲಕ ಆಗ್ಲಿ ಅಂತೇಳಿ ಆಶೀರ್ವದಿಸಿ ಒಳ್ಳೇದಾಗ್ಲಿ. ಬುದ್ಧ ಬಸವ ಅಂಬೇಡ್ಕರ್ ಅವರ ಆಶೀರ್ವಾದ ಸದಾ ಇರಲಿ. ಜೊತೆಗೆ ಭಾರತೀಯರ ಸೇವಾ ಸಮಿತಿ ಅಲ್ಲದೆ ಒಂದು ಸುಮಾರು ಇವತ್ತೇನು ಭಾರತೀಯ ಸರ್ವಧರ್ಮಗಳ ಟ್ರಸ್ಟ್ ಒಂದು 80 ಸಂಘಟನೆಗಳು ಅವ್ರ ಪರವಾಗಿ ಇರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೀನಿ. ನನ್ನ ಹೆಸರು ಡಾಕ್ಟರ್ ವಿ ಅಮರನಾಥ್ ಅಂತೇಳಿ, ಭಾರತೀಯರ ಸೇವಾ ಸಮಿತಿಯ ರಾಜ್ಯಾಧ್ಯಕ್ಷರು. ಈ ದಿನ ಹೊಸಕೋಟೆ ಪಟ್ಟಣದಲ್ಲಿ ಜಾಂಬವ ಯುವಸೇನೆಯ ರಾಜ್ಯ ಸಮಿತಿಯ ಕಚೇರಿ ಮತ್ತು ಜನಾಭಿವೃದ್ಧಿ ಸೇವಾ ಟ್ರಸ್ಟ್ನ ಒಂದು ಕಚೇರಿಯನ್ನ ನಮ್ಮ ಆತ್ಮೀಯ ಪ್ರೀತಿಯ ಸಹೋದರ ರಮೇಶ್ ಚಕ್ರವರ್ತಿ ಇಡೀ ಕರ್ನಾಟಕ ರಾಜ್ಯದಲ್ಲಿ, ವಿಶೇಷವಾಗಿ ಉತ್ತರ ಕರ್ನಾಟಕದ ಜನರ ಕಷ್ಟಗಳ ಕಾರ್ಪಣ್ಯಗಳ ಪ್ರತಿನಿತ್ಯ ಅವರ ಒಂದು ಸೇವೆಯನ್ನ ಮಾಡ್ತಾ ಇರತಕ್ಕಂತ ರಮೇಶ್ ಚಕ್ರವರ್ತಿ ಅವರ ಇವತ್ತೇನು ಒಂದು ಕಚೇರಿಯ ಉದ್ಘಾಟನೆ ಆಗ್ತಾ ಇದೆ. ಆ ಉದ್ಘಾಟನೆಯನ್ನ ಇವತ್ತು ನಮ್ಮೆಲ್ಲರ ನೆಚ್ಚಿನ ಸ್ವಾಮೀಜಿಗಳಾಗಿರ್ತಕ್ಕಂಥ ಶ್ರೀ 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 ಮಹದೇವ ಸ್ವಾಮೀಜಿಗಳು ಇವತ್ತು ಅವರ ಅಮೃತ ಹಸ್ತದಿಂದ ಇವತ್ತು ಕಚೇರಿಯನ್ನ ಪ್ರಾರಂಭ ಮಾಡಿದ್ದಾರೆ. ಅವರು ಯಾವುದೇ ಅವರ ಅಮೃತ ಹಸ್ತದಿಂದ ಮಾಡಿರ್ತಕ್ಕಂಥ ಎಲ್ಲ ಕಚೇರಿಗಳು ಇವತ್ತು ಪ್ರಖ್ಯಾತಿಯನ್ನ ಪಡ್ಕೊಂಡಿದೆ. ಅದೇ ರೀತಿಯಲ್ಲಿ ನಮ್ಮ ಸಹೋದರ ರಮೇಶ್ ಚಕ್ರವರ್ತಿ ಅವರ ಒಂದು ಕಚೇರಿ ಸಹ ಪ್ರಖ್ಯಾತಿಯನ್ನ ಪಡೀಲಿ. ಅವ್ರು ಮಾಡ್ತಾ ಇರ್ತಕ್ಕಂಥ ಜನಸೇವೆ ಇನ್ನೂ ಅಂತಾರಾಜ್ಯ ಮಟ್ಟದಲ್ಲಿ ಹೆಚ್ಚಾಗ್ಲಿ, ಅವರಿಗೆ ಎಲ್ಲ ಸುಖ ಶಾಂತಿಯನ್ನ ಕೊಡ್ಲಿ. ಬುದ್ಧ ಬಸವ ಅಂಬೇಡ್ಕರ್ ಅವರ ತತ್ವ ಸಿದ್ಧಾಂತ ಆದರ್ಶಗಳ ಅಡಿಯಲ್ಲಿ ಅವರು ಈ ಸಂಘಟನೆಯನ್ನ ಮತ್ತು ಅವರ ಸಮಾಜ ಸೇವೆಯನ್ನ ನಿರಂತರವಾಗಿ ನಡೆಸ್ಕೊಂಡು ಹೋಗಿ ಏನು ಅಶಕ್ತರು ಏನಿದ್ದಾರೆ ಈ ರಾಜ್ಯದಲ್ಲಿ, ಈ ದೇಶದಲ್ಲಿ, ಅವರಿಗೆ ಬೆಳಕಾಗುವಂತ ಒಂದು ಕೆಲಸವನ್ನ ಮಾಡ್ಲಿ ಅಂತ ಈ ಸಂದರ್ಭದಲ್ಲಿ ಆಶಿಸ್ತಾ ಇದ್ದೀನಿ. ನನ್ನ ಸಹೋದರದ ಡಾಕ್ಟರ್ ರಮೇಶ್ ಚಕ್ರವರ್ತಿ ಅವರು ಹಾಗೂ ಭಾರತೀಯರ ಸೇವಾ ಸಮಿತಿಯ ರಾಷ್ಟ್ರೀಯ ಅಧ್ಯಕ್ಷರಾದಂತಹ ಎಚ್.ಎಂ. ರಾಮಚಂದ್ರ ಅವರು ಹಾಗೂ ರಾಜ್ಯಾಧ್ಯಕ್ಷರಾದಂತಹ ವಿ ಅಮರ್ ಅವರು ಹಾಗೂ ಪರಮ ಪೂಜ್ಯರಾದಂತಹ ಮಹಾದೇವ ಸ್ವಾಮಿಗಳು ಎಲ್ಲರ ಆಶೀರ್ವಾದದಿಂದ ಇವತ್ತು ಒಂದು ಜಾಂಬವ ಯುವ ಸೇನೆಯ ರಾಜ್ಯ ಕಚೇರಿ ಮತ್ತು ಕಚೇರಿ ಮತ್ತು ಉದ್ಘಾಟನೆಗೆ ಬಂದಿರತಕ್ಕಂಥ ಎಲ್ಲರಿಗೂ ನಮಿಸಿ ನನ್ನ ನಮನಗಳನ್ನು ಸಲ್ಲಿಸುತ್ತಿದ್ದೆ.